ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮಂಗಳಗೌರಿ ವ್ರತ 2026 ಯಾವಾಗ ಎಷ್ಟು ವಾರ ಬಂದಿದೆ, ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು, ಪೂಜಾ ವಿಧಾನ ಮತ್ತು ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಂಥ ಪೂಜಾ ವಿಧಾನವನ್ನು ನಾನು ಈ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾ ಇರ್ತೀನಿ. ಶ್ರಾವಣ ಮಾಸ ಎಂದರೆ ಶಿವ ಮತ್ತು ಪಾರ್ವತಿ ದೇವಿಯ ಆರಾಧನೆಗೆ ಅತ್ಯಂತ ಪವಿತ್ರವಾದ ಮಾಸ. ಈ ಶ್ರಾವಣ ಮಾಸದಲ್ಲಿ ಬರುವ ಪ್ರತಿ ಮಂಗಳವಾರವನ್ನು ಮಂಗಳಗೌರಿ ವ್ರತ ಎಂದು ಆಚರಿಸಲಾಗುತ್ತದೆ. ವಿಶೇಷವಾಗಿ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಆಯುಷ್ಯ, ಆರೋಗ್ಯ, ಕುಟುಂಬದ ಸುಖ, ಶಾಂತಿ, ಸೌಭಾಗ್ಯ ಮತ್ತು ಸಮೃದ್ಧಿಗಾಗಿ ಮಂಗಳಗೌರಿ ದೇವಿಯನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಹಾಗಾದರೆ 2026ರಲ್ಲಿ ಮಂಗಳಗೌರಿ ವ್ರತ ಯಾವಾಗ ಬರುತ್ತದೆ, ಎಷ್ಟು ಮಂಗಳವಾರ ಪೂಜೆ ಮಾಡಬೇಕು, ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಯಾವುವು, ಪೂಜೆಯನ್ನು ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡುವುದು ಉತ್ತಮ, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. 2026ರ ಮಂಗಳಗೌರಿ ವ್ರತದ ದಿನಾಂಕಗಳು. ಕರ್ನಾಟಕದ ಅಮಾಂತ ಪಂಚಾಂಗದ ಪ್ರಕಾರ 2026ರಲ್ಲಿ ಶ್ರಾವಣ ಮಾಸವು ಆಗಸ್ಟ್ 13 ಗುರುವಾರ ಆರಂಭವಾಗುತ್ತದೆ. ಶ್ರಾವಣ ಮಾಸದಲ್ಲಿ ಒಟ್ಟು 4 ಮಂಗಳವಾರಗಳು ಮಂಗಳಗೌರಿ ವ್ರತಕ್ಕೆ ಬರುತ್ತದೆ. ಮೊದಲನೇ ಮಂಗಳಗೌರಿ ವ್ರತ ಆಗಸ್ಟ್ 18, 2026 ಮಂಗಳವಾರ. ಎರಡನೇ ಮಂಗಳಗೌರಿ ವ್ರತ ಆಗಸ್ಟ್ 25, 2026. ಮೂರನೇ ಮಂಗಳಗೌರಿ ವ್ರತ ಸೆಪ್ಟೆಂಬರ್ 1, 2026. ನಾಲ್ಕನೇ ಮಂಗಳಗೌರಿ ವ್ರತ ಸೆಪ್ಟೆಂಬರ್ 8, 2026. ಅಂದರೆ ಈ ವರ್ಷ ಒಟ್ಟು 4 ಮಂಗಳವಾರ ಮಂಗಳಗೌರಿ ವ್ರತವನ್ನು ಆಚರಿಸಬಹುದು. ಮಂಗಳಗೌರಿ ವ್ರತದ ಮಹತ್ವ ಏನೆಂದರೆ, ಮಂಗಳಗೌರಿ ದೇವಿಯನ್ನು ಪಾರ್ವತಿ ದೇವಿಯ ಸ್ವರೂಪವೆಂದು ಭಕ್ತಿಯಿಂದ ಆರಾಧಿಸಲಾಗುತ್ತದೆ. ವಿವಾಹಿತ ಮಹಿಳೆಯರು ತಮ್ಮ ದಾಂಪತ್ಯ ಜೀವನದ ಸುಖಮಯವಾಗಿರಲಿ, ಪತಿಯ ಆರೋಗ್ಯ ಮತ್ತು ದೀರ್ಘಾಯುಷ್ಯ ಇರಲಿ, ಮನೆಯಲ್ಲಿ ಸದಾ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಿರಲಿ ಎಂದು ಪ್ರಾರ್ಥಿಸುತ್ತಾರೆ. ಹೊಸದಾಗಿ ಮದುವೆಯಾದ ಮಹಿಳೆಯರು ಕೂಡ ಈ ವ್ರತವನ್ನು ವಿಶೇಷವಾಗಿ ಆಚರಿಸುವ ಸಂಪ್ರದಾಯ ಹಲವು ಕುಟುಂಬಗಳಲ್ಲಿ ಇದೆ. ಆದರೆ ಪ್ರತಿಯೊಂದು ಕುಟುಂಬದಲ್ಲಿಯೂ ವ್ರತದ ಸಂಪ್ರದಾಯ ಮತ್ತು ಪೂಜಾ ವಿಧಾನ ಸ್ವಲ್ಪ ಬದಲಾಗಬಹುದು. ಆದ್ದರಿಂದ ನಿಮ್ಮ ಕುಟುಂಬದ ಹಿರಿಯರು ಅಥವಾ ಪುರೋಹಿತರ ಸಂಪ್ರದಾಯವನ್ನು ಅನುಸರಿಸುವುದು ಉತ್ತಮ. ಮಂಗಳಗೌರಿ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಎಂದು ನೋಡಿದರೆ, ಸಾಮಾನ್ಯವಾಗಿ ಮಂಗಳಗೌರಿ ಪೂಜೆಯನ್ನು ಬೆಳಗ್ಗೆ ಸ್ನಾನ ಮಾಡಿ ಶುಚಿಯಾಗಿ ದೇವರ ಮನೆಯಲ್ಲಿ ಪೂರ್ವ ಅಥವಾ ಪಶ್ಚಿಮ ಮುಖವಾಗಿ ಮಾಡಬಹುದು. ಶುಭ ಸಮಯ ಎಂದರೆ ಬೆಳಗ್ಗೆ 6 ಗಂಟೆಯಿಂದ 9:30 ಒಳಗೆ ಪೂಜೆ ಮಾಡಿದರೆ ಅತ್ಯುತ್ತಮ ಎಂದು ಹೇಳಲಾಗುತ್ತದೆ. ನಿಮ್ಮ ಊರು ಮತ್ತು ಸ್ಥಳಕ್ಕೆ ಅನುಗುಣವಾಗಿ ಪೂಜಾ ಮುಹೂರ್ತದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಬಹುದು. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು. ಮಂಗಳಗೌರಿ ಪೂಜೆಗೆ ಸಾಮಾನ್ಯವಾಗಿ ಬೇಕಾಗುವ ಸಾಮಗ್ರಿಗಳು: ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಹೂವು, ಹೂವಿನ ಹಾರ, ಬಿಲ್ವಪತ್ರೆ, ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ಬಾಳೆಹಣ್ಣು, ಕರ್ಪೂರ, ದೀಪ, ಧೂಪ, ಎಣ್ಣೆ ಅಥವಾ ತುಪ್ಪ, ಹತ್ತಿಯ ಬತ್ತಿ, ನೈವೇದ್ಯಕ್ಕೆ ಸಿಹಿ ತಿಂಡಿ, ಬೆಲ್ಲ, ಅಕ್ಕಿ, ಕಳಶಕ್ಕೆ ನೀರು, ಮಾವಿನ ಎಲೆ, ತೆಂಗಿನಕಾಯಿ, ಹೊಸ ವಸ್ತ್ರ ಅಥವಾ ಬ್ಲೌಸ್ ಪೀಸ್, ಮಂಗಳಸೂತ್ರದ ಸಾಮಗ್ರಿಗಳು, ಹಸಿರು ಬಳೆಗಳು ಹಾಗೂ ನಿಮ್ಮ ಕುಟುಂಬದ ಸಂಪ್ರದಾಯದ ಪ್ರಕಾರ ಬೇಕಾಗುವ ಇತರ ವಸ್ತುಗಳು. ಮಂಗಳಗೌರಿ ಪೂಜಾ ವಿಧಾನ. ಮೊದಲಿಗೆ ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ, ನಂತರ ಸ್ನಾನ ಮಾಡಿ ಶುಚಿಯಾದ ಬಟ್ಟೆಯನ್ನು ಧರಿಸಿ, ದೇವರ ಮನೆಯ ಮುಂದೆ ರಂಗೋಲಿ ಹಾಕಿ ಪೂಜಾ ಸ್ಥಳವನ್ನು ಸಿದ್ಧಪಡಿಸಿಕೊಳ್ಳಬೇಕು.
ಒಂದು ಮಣೆಯ ಮೇಲೆ ಅಕ್ಕಿಯನ್ನು ಹರಡಿ ಅದರ ಮೇಲೆ ಕಳಶವನ್ನು ಇಡಬೇಕು. ನಂತರ ಕಲಶದಲ್ಲಿ ಶುದ್ಧ ನೀರು ಹಾಕಿ ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿ ನಂತರ ಮಾವಿನ ಎಲೆಯನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಡಬಹುದು. ಮಾವಿನ ಎಲೆ ಇಲ್ಲದಿದ್ದರೆ ವೀಳ್ಯದೆಲೆಯನ್ನು ಉಪಯೋಗಿಸಬಹುದು. ನಂತರ ಗಣಪತಿ ಪೂಜೆಯನ್ನು ಮೊದಲು ಮಾಡಬೇಕು. ಓಂ ಗಂ ಗಣಪತೇ ನಮಃ ಎಂದು ಗಣಪತಿಯನ್ನು ಸ್ಮರಿಸಿ ಪೂಜೆಯನ್ನು ಆರಂಭಿಸಿ. ಮಂಗಳಗೌರಿ ವ್ರತವನ್ನು ಪ್ರಾರಂಭಿಸುವ ಮೊದಲು ಗಣಪತಿ ಪೂಜೆಯನ್ನು ಮೊದಲು ಮಾಡಬೇಕು. ಆಮೇಲೆ ಮಂಗಳಗೌರಿ ದೇವಿಯನ್ನು ಪ್ರತಿಷ್ಠಾಪಿಸಿ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ ಮತ್ತು ಹೂಗಳಿಂದ ದೇವಿಯನ್ನು ಅಲಂಕರಿಸಿ ದೀಪವನ್ನು ಬೆಳಗಿಸಿ ನಂತರ ದೇವಿಗೆ ಹೂವು, ಬಿಲ್ವಪತ್ರೆ, ಕುಂಕುಮ ಮತ್ತು ಅಕ್ಷತೆಯನ್ನು ಅರ್ಪಿಸಿ. ಮಂಗಳಗೌರಿ ದೇವಿಯನ್ನು ಮನಸ್ಸಿನಲ್ಲಿ ಭಕ್ತಿಯಿಂದ ಸ್ಮರಿಸುತ್ತಾ ನಿಮ್ಮ ಕುಟುಂಬದ ಕ್ಷೇಮ, ಆರೋಗ್ಯ, ಸಂತೋಷ ಮತ್ತು ಸಮೃದ್ಧಿಗಾಗಿ ಸಂಕಲ್ಪ ಮಾಡಿಕೊಳ್ಳಿ. ನಂತರ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ. ಮಂಗಳಗೌರಿ ವ್ರತದ ಕಥೆಯನ್ನು ಓದಿ ಅಥವಾ ಕೇಳಿ. ನಂತರ ದೇವಿಗೆ ಆರತಿ ಮಾಡಿ. ಆರತಿಯ ನಂತರ ದೇವಿಗೆ ನಮಸ್ಕರಿಸಿ ಕುಟುಂಬದ ಎಲ್ಲರಿಗೂ ದೇವಿಯ ಆಶೀರ್ವಾದ ದೊರೆಯಲಿ ಎಂದು ಪ್ರಾರ್ಥಿಸಿ. ವ್ರತದ ಸಮಯದಲ್ಲಿ ಗಮನಿಸಬೇಕಾದ ವಿಷಯಗಳು. ವ್ರತ ಮಾಡುವವರು ತಮ್ಮ ಆರೋಗ್ಯ ಮತ್ತು ಕುಟುಂಬದ ಸಂಪ್ರದಾಯವನ್ನು ಗಮನದಲ್ಲಿಟ್ಟುಕೊಂಡು ಉಪವಾಸ ಮಾಡಬೇಕು. ಪೂಜೆಯಲ್ಲಿ ಮುಖ್ಯವಾದುದು ಕೇವಲ ಆಚರಣೆ ಮಾತ್ರವಲ್ಲ, ಭಕ್ತಿ ಮತ್ತು ಶ್ರದ್ಧೆ. ಮಂಗಳಗೌರಿ ವ್ರತದ ಫಲ. ಮಂಗಳಗೌರಿ ದೇವಿಯ ಆರಾಧನೆಯಿಂದ ಕುಟುಂಬದಲ್ಲಿ ಸುಖ, ಶಾಂತಿ, ದಾಂಪತ್ಯದಲ್ಲಿ ಸುಖ, ಸೌಭಾಗ್ಯ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಶ್ರಾವಣ ಮಾಸದ ಈ ಪವಿತ್ರ ದಿನಗಳಲ್ಲಿ ಶಿವ, ಪಾರ್ವತಿ ದೇವರನ್ನು ಭಕ್ತಿಯಿಂದ ಪೂಜಿಸಿ ದೇವಿಯ ಅನುಗ್ರಹವನ್ನು ಪಡೆಯೋಣ. ಓಂ ಮಂಗಳಗೌರಿಯೇ ನಮಃ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.